ಕೂಗು ಒಂದೇನೆ. ಇವತ್ತು ನಾವು ಕೂಡ ಭಾನುವಾರ ದಿವಸ ಏನು ಬಂದ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ನಮ್ಮದು ಕೂಡ ಅದಕ್ಕೆ ಸಮ್ಮತ ಇದೆ. ನಾವು ಕೂಡ ಅವ್ರ ಜೊತೆ ವಾಯ್ಸನ್ನು ಬೆಳೆಸ್ತೀವಿ, ಅವ್ರ ಜೊತೆ ಇರ್ತೀವಿ. ಆದರೆ ಮಾಡ್ತಕ್ಕಂಥದ್ದು ಸುಮ್ಮನೆ ಒಂದು ಹೆಸರಿಗಾಗಬಾರ್ದು. ಇವತ್ತು ಬಂದ್ ಮಾಡ್ತಕ್ಕಂಥದ್ದನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಚುರುಕು ಮುಟ್ಸ್ತಕ್ಕಂಥ ಕೆಲಸ ಮಾಡಬೇಕು. ಆದರೆ ಭಾನುವಾರ ಸರ್ಕಾರದವ್ರು ಯಾರೂ ಇರಲ್ಲ, ಎಲ್ಲ ರಜಾ. ಅವ್ರಿಗೇನು ಇದರಿಂದ ಏನು ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ, ಅವ್ರಿಗೂ ಚುರುಕು ಮುಟ್ಟೋದಿಲ್ಲ. ಆದರೆ ನಾನು 2-3 ದಿವಸದಿಂದ ಡೆಲ್ಲಿಯಲ್ಲಿದ್ದೆ, ನಮ್ಮ ವರಿಷ್ಠರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಇದರ ವಿಚಾರ ಕೂಡ ಪ್ರಸ್ತಾಪ ಮಾಡಿ ಮುಂಬರುವ ದಿನಗಳಲ್ಲಿ ಬೆಂಗಳೂರು ಗ್ರಾಮಾಂತರ, HN ವ್ಯಾಲಿ, KC ವ್ಯಾಲಿ 2 ಜಿಲ್ಲೆ, ಚಿಕ್ಕಬಳ್ಳಾಪುರ, ಕೋಲಾರ ಕೂಡ ಸೇರಿಸಿ ನಮ್ಮ ಪಕ್ಷದ ವರಿಷ್ಠರು ರಾಜ್ಯದಿಂದ ರಾಷ್ಟ್ರದಿಂದ ಕೂಡ ಅವರನ್ನೂ ಕೂಡ ಜೊತೆಗೆ ಸೇರಿಸ್ಕೊಂಡು ಜೊತೆ ಕರ್ಕೊಬಂದು ಎಲ್ಲ ಸಂಘಟನೆಗಳನ್ನು ಒಟ್ಟಿಗೆ ಕೂತ್ಕೊಂಡು ಈ ಸರ್ಕಾರಕ್ಕೆ ಬಿಸಿ ಮುಟ್ತಕ್ಕಂಥ ಕೆಲಸ ನಾವು ಮಾಡೋದು. ಈಗ ರೂಪುರೇಷೆಗಳನ್ನು ಮಾಡ್ತಾಯಿದ್ವಿ. ಇವತ್ತು 2ನೇ ಹಂತದ ಶುದ್ಧೀಕರಣ ಮಾಡಿ ಏನು ಕೆರೆಗಳು ತುಂಬಿಸ್ತಾ ಇದ್ದಾರೆ, ಮತ್ತಷ್ಟು ಕೆರೆಗಳಿಗೆ ಇನ್ನೂ ತುಂಬಿಸೋದಕ್ಕಿಂತ ಯೋಜನೆಯನ್ನು ಈ ಬಜೆಟಲ್ಲಿ ಕೂಡ ತಂದಿದ್ದಾರೆ. ಅವರಿಗೆ ಮನವರಿಕೆ ಮಾಡ್ಕೊಳಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಹೇಳ್ತಕ್ಕದ್ದು ಏನಂತ ಹೇಳಿದ್ರೆ, ಅವರೇನು ಈಗ ಹೊಸ ಕೆರೆಗಳಿಗೆ ತುಂಬಿಸ್ತಕ್ಕಂಥ ಏನು ದುಡ್ಡು ಇಟ್ಟಿದ್ದಾರೆ, ಅಟ್ಲೀಸ್ಟ್ ಅವ್ರ ಹತ್ರ ಬಜೆಟ್ ಇಲ್ಲ ಅಂತ ಹೇಳಿದ್ರೆ ಈಗೇನು ಕೆರೆಗಳು ತುಂಬಿಸ್ತಾ ಇರೋ ನೀರನ್ನ ಶುದ್ಧೀಕರಣ 3ನೇ ಹಂತದ ಶುದ್ಧೀಕರಣ ಮಾಡೋದಕ್ಕೆ ಬಳಸ್ಕೊಂಡು ಹೊಸ ಕೆರೆಗಳು ತುಂಬಿಸ್ತಕ್ಕಂಥ ಕೆಲಸ ಸ್ವಲ್ಪ ಮುಂದಕ್ಕೆ ಹಾಕಿ 6 ತಿಂಗಳು, 3 ತಿಂಗಳು, 1 ವರ್ಷ ಮುಂದಕ್ಕೆ ಹಾಕಿ ಮಾಡಿದ್ರೆ ತುಂಬ ಸೂಕ್ತ ಇದೆ. ಅವ್ರಿಗೆ ಬಜೆಟ್ ಇಲ್ಲ ಅಂತ ಹೇಳಿದ್ರೆ. ಆದರೆ ಇವತ್ತು ಎತ್ತಿನ ಒಳಗೆ ಶುರು ಮಾಡ್ತಿದ್ದದ್ದು ಯಾವತ್ತು ಹೆಚ್ಚು ಕಡಿಮೆ 2 ದಶಕ ಆಗ್ತಾಯಿದೆ. ಆದರೆ ಬಜೆಟ್ ಇಟ್ಟಿದ್ದು 8-8.5 ಸಾವಿರ ಕೋಟಿ. ಇವತ್ತು ಈಗಾಗಲೇ 23,000 ಕೋಟಿ ಖರ್ಚು ಮಾಡಿದ್ದಾರೆ. ನೀರು ಬರುತ್ತೆ ಅನ್ನೋದು ಗ್ಯಾರಂಟಿ ಕಾಣಿಸ್ತಾ ಇಲ್ಲ. ಇನ್ನೂ 10-15-20 ಕೋಟಿ, 20,000 ಕೋಟಿ ದುಡ್ಡು ಬೇಕು. ಆ ದುಡ್ಡು ಹಾಕಿ ನೀರನ್ನ 2 ವರ್ಷ ಆಗುತ್ತೋ, 3 ವರ್ಷ ಆಗುತ್ತೋ, 4 ವರ್ಷ ಆಗುತ್ತೋ ಗೊತ್ತಿಲ್ಲ. ಕೆಲಸ ಮುಗಿಸಿದ ತಕ್ಷಣವೇ ನೀರು ಬರುತ್ತೆ ಅಂತಕ್ಕಂಥದ್ದು ಯಾರೂ ಗ್ಯಾರಂಟಿ ಕೊಡ್ತಕ್ಕಂಥದ್ದು ಕಾಣಿಸ್ತಾ ಇಲ್ಲ. ಆದರೆ ಏನು ಇವತ್ತು HN ವ್ಯಾಲಿ, KC ವ್ಯಾಲಿಯಲ್ಲಿ ಇವತ್ತು ಕೆರೆಗಳಿಗೆ ನೀರು ತುಂಬಿಸ್ತಾ ಇರ್ತಕ್ಕಂಥದ್ದು ಏನು ಅಂತರ್ಜಲ ಮಟ್ಟ ಏರಿಸಬೇಕು ಅಂತ ಮಾಡ್ತಕ್ಕಂಥ ಏನು ಕೆಲಸ ಇದೆ. ಬೆಂಗಳೂರಲ್ಲಿರ್ತಕ್ಕಂಥ ನೀರು ಯಾವುದು? ಈ ನೀರು ಹಾಸ್ಪಿಟಲ್ಗಳಲ್ಲಿ ಬರ್ತಕ್ಕಂಥ ತ್ಯಾಜ್ಯಗಳನ್ನ, ಕೈಗಾರಿಕೆಗಳಲ್ಲಿ ಬರ್ತಕ್ಕಂಥ ಕೆಮಿಕಲ್ಸ್ನ, ಎಲ್ಲ ಕೊಳಚೆ ನೀರನ್ನ ಇವತ್ತು ಶುದ್ಧೀಕರಣ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಿದ್ರೆ ಇಲ್ಲಿರ್ತಕ್ಕಂಥ ಯಾವ ಸಮಸ್ಯೆನೂ ಇರ್ತಾ ಇರಲಿಲ್ಲ. ಸಾಕಷ್ಟು ಇವತ್ತು ರೈತರು ಹೋರಾಟ ಮಾಡ್ತಾಯಿದ್ರು, ನೀರಾವರಿ ಹೋರಾಟ ಮಾಡಿದ್ರು. ಆದರೆ ಇವತ್ತು ಈ ಸಮಸ್ಯೆಗೆ ಇಮಿಡಿಯೇಟಾಗಿ ಅವರು ಏನಾದ್ರೂ 3ನೇ ಹಂತ ಶುದ್ಧೀಕರಣ ಮಾಡಿಲ್ಲ ಅಂತ ಹೇಳಿದ್ರೆ ಇಡೀ 3 ಜಿಲ್ಲೆ ದೊಡ್ಡ ಮಟ್ಟಕ್ಕೆ ಉಗ್ರ ಹೋರಾಟ ನಡೆಸಬೇಕಾಗತ್ತೆ. ಎಲ್ಲರನ್ನೂ ಸೇರಿಸ್ಕೊಂಡು. ಇದರಲ್ಲಿ ಬರೀ ರೈತರು ಒಬ್ಬರೇ ಅಲ್ಲ, ಇವತ್ತು ಸಮಸ್ಯೆ ಆಗ್ತಾ ಇರ್ತಕ್ಕಂಥ ಇದರಿಂದ ಬರೀ ರೈತರಿಗೊಬ್ಬರಿಗೆ ಅಲ್ಲ, ಈ ಟೌನಲ್ಲಿ ಇರ್ತಕ್ಕಂಥವರು ಕೂಡ ಇವತ್ತು ಕುಡಿಯೋ ನೀರು ಸಮಸ್ಯೆ ಆಗ್ತಾಯಿದೆ. ಈ ತರಕಾರಿಗಳನ್ನು ಬೆಳೀತಕ್ಕಂಥ, ತಿಂತಕ್ಕಂಥದ್ದು, ಕಳಿಸ್ತಕ್ಕಂಥದ್ದು ಸಮಸ್ಯೆ ಆಗ್ತಾಯಿದೆ. ಇದರಿಂದ ಆರೋಗ್ಯ ಕೆಡ್ತಾ ಇದೆ. ಜನರಿಗೆ ಬೇಕಾಗಿರ್ತಕ್ಕಂಥ ಜೀವನಕ್ಕೆ ಊಟ ಬೇಕು. ಆದರೆ ಅದೇ ಊಟ ತಿಂದು ವಿಷ ಆಗಿ ಇವತ್ತು ಆರೋಗ್ಯ ಕೆಡ್ತಕ್ಕಂಥದ್ದು ಎಲ್ರಿಗೂ ಆಗುತ್ತೆ. ಹಂಗಾಗಿ ನಮ್ಮ ಕಚೇರಿ ಕೂಡ ಇವತ್ತು ಭಾನುವಾರ ಏನು ಉದ್ಘಾಟನೆನ ಮಾಡಿದಿರ ಮುಂಬರೋ ದಿನಗಳಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಈ ಹೋರಾಟ, ಭಾನುವಾರ ಹೋರಾಟ ಉಗ್ರ ಹೋರಾಟ ಆಗೋಲ್ಲ. ಮಾಡಿದ್ರೂ ಕೂಡ ಸರ್ಕಾರಕ್ಕೆ ಇದು ಚರ್ಮ ಮಂದಾಗಿದೆ. ಎಷ್ಟೇ ಮಳೆ ಸುರಿದ್ರೂ ಏನು ವ್ಯತ್ಯಾಸ ಆಗಲ್ಲ, ಅವ್ರಿಗೂ ಮಸಾಜ್ ಮಾಡ್ದಂಗೆ ಇರುತ್ತೆ. ಹಾಗಾಗಿ 3 ಜಿಲ್ಲೆ ಉಗ್ರ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅವ್ರಿಗೆ ಚುರುಕು ಮುಟ್ಟಿಸ್ಬೇಕು. ಈ ಹೋರಾಟಕ್ಕೆ ಈ ಭಾನುವಾರ ಎಷ್ಟು ಮಟ್ಟಕ್ಕೆ ಆಗುತ್ತೆ ನೋಡಿ. ಮುಂಬರುವ ದಿನಗಳಲ್ಲಿ ಪಕ್ಷಾತೀತವಾಗಿ ನಮ್ಮ ಪಕ್ಷದ ಕಡೆಯಿಂದ ರಾಜ್ಯದಿಂದ ರಾಷ್ಟ್ರದಿಂದ ಮುಖಂಡರು ಕಟ್ಟಿಸೋ ಕೆಲಸವನ್ನು, ಈ ಒಂದು ಹೋರಾಟವನ್ನು ನಾವು ಮಾಡ್ತೀವಿ. ಈ ಬರ್ತಕ್ಕಂಥ
ನೀರಲ್ಲಿ ಇವತ್ತು 2 ಹಂತ ಶುದ್ಧೀಕರಣ ಮಾಡಿ 3ನೇ ಹಂತ ಮಾಡಿಲ್ಲದೆ ಇರತಕ್ಕಂಥ ಆ ಕೆಮಿಕಲ್ಸು ಇರ್ತಕ್ಕಂಥ ಹೆವಿ ಮೆಟಲ್ ಲೆಡ್ಸು ಎಷ್ಟೆಲ್ಲ ಕೆಮಿಕಲ್ಸ್ ಇದೆ ಇರ್ತಕ್ಕಂಥದ್ದು ಈಗ ಆಲ್ರೆಡಿ ಸಾಕಷ್ಟು ಇದು ಎತ್ಕೊಂಡು ಹೋಗಿ ಟೆಸ್ಟ್ ಮಾಡಿ ಇವತ್ತು ಹೇಳಾಗಿದೆ. ಈ ಹೋರಾಟಕ್ಕೆ ನಮ್ಮ ಮುಂದಿನ ದಿನಗಳಿಗೆ ಎಲ್ಲರೂ ಸೇರಿಸಿ ಮಾಡ್ತೀವಿ. ನಮ್ಮ ಮುಖಂಡರು ಇವತ್ತು ಎಲ್ಲ ಬಂದಿದ್ದಾರೆ, ಅವ್ರ ಜೊತೆ ಕೂಡ ಚರ್ಚೆ ಮಾಡ್ತೀವಿ. ಈ ಹೋರಾಟ ದೊಡ್ಡ ಮಟ್ಟಿಗೆ ಮಾಡ್ತಾಯಿವಿ ಅಂತೇಳಿ ಈ ಮುಖಾಂತರ ಪತ್ರಿಕಾಗೋಷ್ಠಿಯಲ್ಲಿ ತಾವು ಬಂದಿದ್ದೀರಾ, ತಮಗೆ ವಂದನೆಗಳು ಹೇಳ್ತೀನಿ. ನಮಸ್ಕಾರ.